आप तमाम हजरात इस फंक्शन में शिरकत फरमाकर सवाब भी दारिन करें और हमें शुक्रिया का मौका दें। 21ರಂದು ಖ್ವಾಜಾ ಬಂದೆ ನವಾಜ್ ಮದರ್ಸಾ ಕಾರ್ಯಕ್ರಮಕ್ಕೆ ಬನ್ನಿ, ಇತರರನ್ನು ಕರೆತನ್ನಿರಿ. ಮೊಹಮ್ಮದ್ ಮಾನಿಕ್, ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ನಗರದ ಸಾಧನಕೆರೆಯ ಮಂಗಳಗಟ್ಟಿ ಪ್ಲಾಟ್ನಲ್ಲಿರುವ ಖ್ವಾಜಾ ಬಂದೆ ನವಾಜ್ ಮದರ್ಸಾ ವತಿಯಿಂದ ಶನಿವಾರ ದಿನಾಂಕ 21/9/2024 ಸಂಜೆ 6 ಗಂಟೆಗೆ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಖ್ವಾಜಾ ಬಂದೆ ನವಾಜ್ ಮದರ್ಸಾ ಟ್ರಸ್ಟ್ನ ಅಧ್ಯಕ್ಷರಾದ ಮೊಹಮ್ಮದ್ ಇಕ್ಬಾಲ್ ಮಾನಿಕ್ ರವರು ನಮ್ಮ ಸಂಗ್ರಾಮ್ ನ್ಯೂಸ್ನೊಂದಿಗೆ ಮಾತನಾಡಿ ತಿಳಿಸಿದರು. ಮಜೀದ್ ಖಾನ್ ಕಿತ್ತೂರ್ ಮಾತನಾಡಿ, ನಮ್ಮ ಮದರ್ಸಾ ಮಕ್ಕಳ ಕಾರ್ಯಕ್ರಮಕ್ಕೆ ಇಸ್ಲಾಂ ಧರ್ಮಗುರುಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಸ್ತ ಮುಸಲ್ಮಾನ್ ಬಾಂಧವರು ಭಾಗವಹಿಸಬೇಕೆಂದು ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಮೊಹಮ್ಮದ್ ಹುಸೇನ್ ಮಾನಿಕ್, ಮೊಹಮ್ಮದ್ ಸಾದಿಕ್ ಹುಲ್ಗೂರ್, ಪೀರ್ ಮೊಹಮ್ಮದ್ ಜಮಾದಾರ್, ಮೊಹಮ್ಮದ್ ಹನೀಫ್ ಮಾನಿಕ್, ಅಖ್ತರ್ ಕಿತ್ತೂರ್, ಅಬ್ದುಲ್ ಗಫಾರ್ ಮಾನಿಕ್ ಇನ್ನಿತರರು ಉಪಸ್ಥಿತರಿದ್ದರು. अस्सलाम वालेकुम वरहमतुल्लाहि वबरकातुहू। हम साधनकेरी मंगलगट्टी प्लॉट से ख्वाजा बंदा नवाज मदरसा से बोल रहे हैं। हमारे यहाँ 7-8 साल से मदरसा चल रहा है ख्वाजा बंदा नवाज। यहाँ पर बच्चों को तालीम दी जाती है, कुरान की सब दीनी तालीम दी जाती है। और इसी मौके पर हम ईद मिलाद के फंक्शन पर 21 तारीख को बरोज सरीचर शाम में 6:30 बजे हमारे यहाँ फंक्शन है ईद मिलाद का। 6:30 बजे से लेके रात में 10:30 बजे तक फंक्शन है। इस जलसा है। इस मौके पर मेहमान खुसूसी होंगे आले रसूल नबी रहे सदरुल फाजिल सैयद मोहम्मद इनामुद्दीन मुनीम नईम साहिब क़िबला सज्जादा नशीन आस्ताने आलिया नईमिया मुतवल्ली जामिया नईमिया मुरादाबाद यूपी। और जेर परस्त होने वाले हैं हजरत मौलाना अलहाज मुफ्ती मोहम्मद इब्राहिम मकबूली साहिब क़िबला खलीफा हुजूर अमीन मिल्लत व हुजूर खैद मिल्लत सरपरस्त जामिया इमाम अहमद रजा कोंकेन। और खुसूसी खिताब होने वाले हजरत अल्लामा मौलाना हाफिजो खारी मुफ्ती गुलाम मुस्तफ़ा नईमी साहिब क़िबला एडिटर स्वाद आजम दहली शहर काजी रामनगर उत्तराखंड। और जेर क़ियादत यानी मौलाना मोहम्मद इकबाल मानिक इनके जेर परस्त में ये फंक्शन होने वाला है। आप तमाम हजरात इस फंक्शन में शिरकत फरमाकर सवाब भी दारिन करें और हमें शुक्रिया का मौका दें। और खास जुम्मा के दिन औरतों के लिए इज्तिमा होता है शाम में 4 बजे से 6 बजे तक। जो भी हजरात आना चाहते हैं वो हमसे राब्ता कायम करें। अस्सलाम वालेकुम। मोहम्मद हुसैन मानिक, हम इस मदरसा हमारी कमेटी में चलता है। ये सब हमारे कमेटी के हजरात हैं, ये हमारी कमेटी में चलता है। और मोहम्मद इकबाल हमारे हजरत हैं जो मदरसा चलाते हैं, वो प्रेसिडेंट हैं। ये हम सब मेम्बरान हैं। और इसी मौके पर एक जरूरी ऐलान रिदा पोशी यानी हमारे यहाँ पर एक लड़की हाफिज कुरान भी है, उसका फंक्शन है रिदा पोशी का, वो भी इस जलसे में अंजाम दिया जाएगा। ನಾನು ಮಜೀದ್ ಖಾನ್ ಕಿತ್ತೂರ್. ಇವತ್ತಿನ ದಿವಸ ನಾವೆಲ್ಲರೂ ಇಲ್ಲೇ ಸೇರ್ಕೊಂಡಿದ್ದು ಏನು ಪ್ರೋಗ್ರಾಮ್ ಐತೆ ಅಂದ್ರೆ, ಇಲ್ಲಿ ನಮ್ಮ ಸಾಧನಕೆರೆ ಮಂಗಳಗಟ್ಟಿ ಪ್ಲಾಟಿನಲ್ಲಿ ಇವತ್ತಲ್ಲಿಂದ 7 ವರ್ಷ ಆಯಿತು ಮದರ್ಸಾ ಸ್ಟಾರ್ಟ್ ಆಗಿ. ಖ್ವಾಜಾ ಬಂದಾ ನವಾಜ್ ಗೆಸೂದರಾಜ್ ಬುಲಂದ್ ಫರಾಜ್ ರಹಮತುಲ್ಲಾ ಅಲಿ ಹೆಸರಿನಿಂದ 7 ವರ್ಷ ಆಗೈತಿ ಚಾಲುವಾಗಿ. ಆಮೇಲೆ ಇಲ್ಲೇ ವಾರಕ್ಕೊಮ್ಮೆ ಹೆಣ್ಮಕ್ಳ ಇಸ್ತೀಮ ಆಗ್ತೈತಿ. ಈಗ 300 ಅಬಾವ್ ಆಗ್ಯಾವ್ರಿ, 301 302 ಇಸ್ತೀಮ ಆಗೈತಿ. ಅದರೊಳಗೆ ಮಿನಿಮಮ್ ಹೆಣ್ಮಕ್ಳು ಇಲ್ಲಾಂದ್ರೂ ಒಂದು 60 70 100 ಮಟ ಹೆಣ್ಮಕ್ಳು ಜಮಾ ಆಗ್ತಾರೆ. ಇದು ಒಂದು ನಮ್ಮ ದೊಡ್ಡ ಹೆಮ್ಮೆ. ಏನಂತಂದ್ರೆ ಇದರಲ್ಲಿ ಎಲ್ಲರೂ ನಾವು ಓದಾಕ ಇಲ್ಲಿಂದ UP ಬಿಹಾರ ಆ ಮದರ್ಸಾ ಹೋಗ್ತೀವಿ. ಆದ್ರೆ ಇಲ್ಲಿ ಖ್ವಾಜಾ ಬಂದಾ ನಮಾಜ್ ಹೆಂಗೈತಂದ್ರೆ ಪಾರ್ಟ್ ಟೈಮ್ ನಿಮ್ಗೆ ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ, ಸಾಯಂಕಾಲ ನಮ್ಮ ಇಕ್ಬಾಲ್ ಮಾಣಿಕ್ ಅವರ ಇಲ್ಲೇ ಬಂದು ದರ್ಸ್ ಕೊಡ್ತಾರೆ ಹುಡುಗರ್ಗೆ. ಅವ್ರ ಇಲ್ಲೇ ಈಗ ಆಲ್ರೆಡಿ ಒಬ್ಬೊಂದು ಹುಡುಗಿ ಹಾಫಿಜ್ ಖುರಾನ್ ಆಗ್ಯಾಡ್ರಿ. ಇದ ಬರುವ ದಿನಾಂಕ 21/9/2024 ಜರಗಲಿರುವ ಕಾರ್ಯಕ್ರಮ ಇಲ್ಲೇ ನಬಿಯ ಈದ್ ಮಿಲಾದ ಪ್ರೋಗ್ರಾಮ್ ಮಾಡಿ ಸಾಯಂಕಾಲ 6:30 ಸ್ಟಾರ್ಟ್ ಮಾಡಿ ರಾತ್ರಿ 9 ಕ್ಲೋಸ್ ಮಾಡ್ತೀವಿ. ಇದು ಖ್ವಾಜಾ ಬಂದಾ ನಮಾಜ್ ಗೆಸೂದರಾಜ್ ರಹಮತುಲ್ಲಾ ಅಲಿದ ಮದರ್ಸಾ ಐತಿ. ನೀವೆಲ್ಲರೂ ಇಲ್ಲಿ ಬಂದು ನಮ್ಗೆ ಪ್ರೋತ್ಸಾಹ ಕೊಡ್ಬೇಕಂತೇಳಿ ಎಲ್ಲ ನಮ್ಮ ಕಡೆ ಕೇಳ್ಕೊತೇನೆ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ.
ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.